ಲಕ್ಷ್ಮೀಪುರ ಕ್ರಾಸ್ನಲ್ಲಿ ರಸ್ತೆ ಬದಿಯ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲು ಒತ್ತಾಯ. ಚಿಂತಾಮಣಿ ನಗರದ ಕೆಶಿಫ್ ಉಪ ವಿಭಾಗದ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಕೆ. ಚಿಂತಾಮಣಿ ನಗರದಿಂದ ಮದನಪಲ್ಲಿಗೆ ಹೋಗುವ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬದಿಯ ಅಂಗಡಿ ಮುಂಗಟ್ಟುಗಳಿಂದ ರಸ್ತೆ ಅಪಘಾತಗಳು ಹೆಚ್ಚುತ್ತಿರುವ ಕಾರಣ ಕೂಡಲೇ ಅಂಗಡಿ ಮುಂಗಟ್ಟುಗಳನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ಮತ್ತು ವಾಲ್ಮೀಕಿ ನವ ಸಮಾಜ ಸಂಘದ ಯುವ ಘಟಕದ ರಾಜ್ಯಾಧ್ಯಕ್ಷ ವೆಂಕಟ ನೇತೃತ್ವದಲ್ಲಿ ಚಿಂತಾಮಣಿ ನಗರದ ಕೆಶಿಫ್ ಉಪ ವಿಭಾಗ ಕಾರ್ಯಪಾಲಕ ಅಭಿಯಂತರರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದು, ಈ ವೇಳೆ ಮಾತನಾಡಿದರು. ಅವರು ರಸ್ತೆ ಒತ್ತುವರಿಯನ್ನ ಕೂಡಲೇ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಅಧಿಕಾರಿಗಳನ್ನ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಚಾಂಡ್ರಹಳ್ಳಿ ರವಿಕುಮಾರ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ನನ್ನ ಹೆಸರು ವೆಂಕಟ್ ಅಂತ. ಏನಿವತ್ತು ಈ ಕೆಶಿಫ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಆಫೀಸಲ್ಲಿ ಇದುವರೆಗೆ ಈ ಸಮಸ್ಯೆಯನ್ನ 4 ಸಾರಿ ಇಲ್ಲಿ ನಾವು ಮೆಮೊರಾಂಡಮ್ ಕೊಟ್ಟಿದ್ದಾಗಿದೆ. ಆದರೂ ಇವರು ಯಾರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಏನಪ್ಪಾ ಸಮಸ್ಯೆ ಅಂದ್ರೆ, ರಾಷ್ಟ್ರೀಯ ಹೆದ್ದಾರಿ ಏನು ಬೆಂಗಳೂರಿಂದ ಆಂಧ್ರ ಗಡಿ ಭಾಗದಲ್ಲಿರ್ತಕ್ಕಂಥ ಲಕ್ಷ್ಮೀಪುರ ಕ್ರಾಸಲ್ಲಿ ಈ ಅಂಗಡಿ ಮುಂಗಟ್ಟುಗಳು ರೋಡ್ ಗಡ್ಡ ಇಟ್ಕೊಂಡು ಅವನ್ನೆಲ್ಲ ತೆರವುಗೊಳಿಸಬೇಕು. ಯಾಕಂದ್ರೆ ಪಾದಚಾರಿಗಳು ಓಡಾಡ್ತಕ್ಕಂಥ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅದು ಹೈವೇಲಿ ಬರ್ತಕ್ಕಂಥ ವೆಹಿಕಲ್ಸ್ ತುಂಬಾ ಸ್ಪೀಡಲ್ಲಿ ಬರ್ತಾ ಇರ್ತವೆ. ಅಲ್ಲಿ ಜನ ಓಡಾಡ್ತಕ್ಕಂಥಕ್ಕೆ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಈ ಒಂದು ವಿಷಯದಲ್ಲಿ ಸುಮಾರು 4-5 ಸಾರಿ ನಾವು ಎಲ್ಲರಿಗೂ ಕಂಪ್ಲೇಂಟ್ ಮಾಡಿದ್ದಾಗಿದೆ. ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿ ಕೊಟ್ಟಿದ್ದಾಗಿದೆ, ಅಲ್ಲಿ ಇರ್ತಕ್ಕಂಥ ಲೋಕೋಪಯೋಗಿ ಕೊಟ್ಟಿದ್ದಾಗಿದೆ. ಅದೇ ರೀತಿ ಇಲ್ಲಿ ಕೆಶಿಫಲ್ಲಿ ಕೂಡ ನಾವು ಕೊಡ್ತಾಯಿದ್ದೀವಿ. ಸುಮಾರು 4-5 ಸಾರಿ ಕೊಟ್ಟಿದ್ದೀವಿ. ಇದುವರೆಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ನಾವೇನಪ್ಪ ಈ ಒಂದು ವಿಷಯದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಈ ಏನು ಈ ಡಿಮ್ಯಾಂಡ್ ಇಲ್ಲಿ ಕೊಟ್ಟಿದ್ದೀವಿ, ಇದಕ್ಕೆ ಕರೆಕ್ಟ್ ಆಗಿ ಏನಾದ್ರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಎಲ್ಲ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ಇನ್ನ ಹಲವಾರು ಸಂಘಟನೆಗಳನ್ನ ನಾವೆಲ್ಲ ಒಗ್ಗೂಡಿ ಇದನ್ನ ತೀವ್ರವಾಗಿ ನಾವು ಹೋರಾಟ ಮಾಡಿಬಿಟ್ಟು ಇದೇ ಒಂದು ಕೆಶಿಫಲ್ಲೇ ಸುಮಾರು ಸಾರಿ ಕೊಟ್ಟರು ಯಾವುದೇ ಆಕ್ಷನ್ ತಗೊಂಡಿಲ್ಲ. ಇದನ್ನ ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ಇದೇ ರೀತಿ ಏನಾರ ಮುಂದುವರೆದ್ರೆ ಉಗ್ರವಾದ ಹೋರಾಟ ಮಾಡುತ್ತೀವಿ ಅಂತ ಈ ಮೂಲಕ ಎಚ್ಚರಿಸ್ತಾ ಇದ್ದೀವಿ. ಇದೇ ಹೆದ್ದಾರಿಯಲ್ಲಿ ನಾವೇನು ಅಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥ ಪ್ಲೇಸ್ ಅಲ್ಲಿ ತುಂಬಾ ತಿರುವಿದೆ, ಆ ನ್ಯಾಷನಲ್ ಹೈವೇ ತಿರುವಿದೆ. ಆ ಅಂಗಡಿ ಮುಂಗಟ್ಟುಗಳನ್ನ ತೆಗೆದೇ ಇದ್ರೆ ಅಲ್ಲಿ ಮುಂದೆ ಬರ್ತಕ್ಕಂಥ ರೋಡಲ್ಲಿ ಏನು ಕಾಣಿಸಲ್ಲ. ಈ ಒಂದು ಸನ್ನಿವೇಶದಲ್ಲಿ ಅಲ್ಲಿ ತುಂಬಾ ಅಪಘಾತಗಳಾಗಿವೆ, ಜನರಿಗೆ ತುಂಬಾ ತೊಂದರೆನೂ ಆಗಿದೆ. ಅಲ್ಲಿ ಕರೆಕ್ಟ್ ಆಗಿ ನಿಂತ್ಕೊಳ್ಳೋದಕ್ಕೆ ಬಸ್ ಸಂವಿಧಾನ ಕೂಡ ಇಲ್ಲ. ಆ ಬಸ್ ಸಂವಿಧಾನ ಕೂಡ ಇಲ್ಲದೆ ಇರೋ ಕಾರಣ ಜನಗಳು ಏನೋ ಅಲ್ಲಿ ಸುಮಾರು ಹಳ್ಳಿಗಳ ಒಂದು ಜನಸಂದಣಿ ಜಾಸ್ತಿ ಇರ್ತದೆ. ಸೊ ಅದರಿಂದ ಎಲ್ಲ ಜನಸಂದಣಿ ಇರೋದ್ರಿಂದ ತುಂಬಾನೇ ಆಕ್ಸಿಡೆಂಟ್ಗಳಾಗಿದೆ. ಆ ಆಕ್ಸಿಡೆಂಟ್ ನಿಲ್ಲಬೇಕಾದ್ರೆ ಆ ತಿರುವನ್ನ ರೋಡು ನೆಟ್ಟಿಗೆ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಅಂಗಡಿ ಮುಂಗಟ್ಟುಗಳು ತೆಗೆದುಬಿಟ್ರೆ ಮುಂದಿನ ರೋಡು ಸರಾಗವಾಗಿ ಕಾಣಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಸೊ ಇದರಿಂದನೇ ಈ ಡಿಮ್ಯಾಂಡ್ ಅನ್ನು ನಾವು ಮುಂದೆ ಇಡ್ತಾ ಇದೀವಿ. ಸೊ ಇದನ್ನ ನಾವೇನ್ ಮಾಡ್ತಾ ಇದೀವಿ, ಅತಿ ಶೀಘ್ರವಾಗಿ ಈ ಕೆಲಸನ ನೀವು ಮಾಡಿಕೊಡ್ಬೇಕು. ಮಾಡಿಕೊಟ್ಟಿಲ್ಲ ಅಂದ್ರೆ 100% ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ.